ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗವು ವಿದ್ಯುತ್ ವಿತರಣಾ ಪರವಾನಗಿಯನ್ನು ಯಾವುದೇ ಖಾಸಗಿ ಕಂಪನಿಗೆ ಅಥವಾ ಟಾಟಾ ಪವರ್ ಕಂಪನಿಗೆ ನೀಡಬಾರದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೆಸ್ಕಾಂ ವಿದ್ಯುತ್ ತಳಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ವಿದ್ಯುತ್ ಶಕ್ತಿ ವಿತರಣೆ ವ್ಯವಸ್ಥೆಯನ್ನು ಖಾಸಗಿಯವರಿಗೆ ನೀಡಿದರೆ ರೈತರಿಗೆ ಕೃಷಿ ಮಾಡಲು ಬಳಸುವ ನೀರಾವರಿ ಪಂಪ್ಸೆಟ್ಗಳಿಗೆ ಈಗ ನೀಡುತ್ತಿರುವ ವಿದ್ಯುತ್ ರದ್ದಾಗುವ ಸಾಧ್ಯತೆ ಹೆಚ್ಚು. ನೀರಾವರಿ ಪಂಪ್ಸೆಟ್ಗಳಿಗೆ ಮೀಟರ್ ವ್ಯವಸ್ಥೆ ಜಾರಿ ಮಾಡಿ ಶುಲ್ಕ ನಿಗದಿ ಮಾಡಿರುತ್ತಾರೆ. ಇದರಿಂದಾಗಿ ರೈತರು ದೂರ ಉಳಿಯಬೇಕಾಗುತ್ತದೆ ಎಂದು ಹೇಳಿದರು. ಟಾಟಾ ಪವರ್ ಕಂಪನಿಯಲ್ಲಿ ಇನ್ನು ಯಾವುದೇ ಖಾಸಗಿ ಕಂಪನಿಗೆ ವಿದ್ಯುತ್ ವಿತರಣೆ ವ್ಯವಸ್ಥೆಯನ್ನು ನೀಡಿದರೆ ಬಡವರಿಗೆ ಸಿಗುತ್ತಿರುವ ಉಚಿತ ಗೃಹಜ್ಯೋತಿ ಯೋಜನೆ ರದ್ದಾಗುವ ಸಂಭವ ಹೆಚ್ಚು. ಇನ್ನು ಕರೆಂಟ್ ದರ ಏರಿಕೆ ಮಾಡಿ ಗೃಹಜ್ಯೋತಿ ಯೋಜನೆಗಳು ಬಂದ್ ಆಗುವ ಸಾಧ್ಯತೆ ಹೆಚ್ಚು. ಮೀಸಲಾತಿ ರದ್ದಾಗುವ ಸಾಧ್ಯತೆ ಹೆಚ್ಚು. ವಿದ್ಯುತ್ ವಿತರಣೆ ವ್ಯವಸ್ಥೆಯನ್ನು ಖಾಸಗಿಯವರಿಗೆ ನೀಡಿದರೆ ಕಾರ್ಪೊರೇಟ್ ಕಂಪನಿಗಳು ಲೂಟಿ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಾಗುತ್ತದೆ ಎಂದು ದೂರಿದರು. ಹಾಗಾಗಿ ಯಾವುದೇ ಖಾಸಗಿ ಕಂಪನಿಗಳಿಗೆ ಕೊಡಬಾರದು ಎಂದು ಪ್ರತಿಭಟನೆಯೊಂದಿಗೆ ತಳಕು ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಉಪಾಧ್ಯಕ್ಷರಾದ ಕೆಪಿ ಭೂತಯ್ಯ, ರಾಜ್ಯ ಕಾರ್ಯಾಧ್ಯಕ್ಷರಾದ ಬೇಡರೆಡ್ಡಿ ಬಸವರೆಡ್ಡಿ, ಮರಳಳ್ಳಿ ರವಿಕುಮಾರ್, ಪ್ರಶಾಂತ್ ರೆಡ್ಡಿ, ತಿಪ್ಪೇಸ್ವಾಮಿ, ರಾಮಣ್ಣ, ಮಲ್ಲಿಕಾರ್ಜುನ್, ನಾಗರಾಜ್ ನಾಯ್ಕ, ಸತೀಶ್, ವೆಂಕಟೇಶ್ ಹಾಗೂ ಇನ್ನು ಇತರೆ ಪದಾಧಿಕಾರಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನೀವು ನಮ್ಮ ಜೊತೆಗೆ ಸೇರ್ಕೊಂಡ್ರಿ, ನಮಗೆಲ್ಲ ಮಾಹಿತಿ ಕೊಡ್ರಿ, ನಿಮ್ ಜ್ಞಾನವನ್ನ ನಮಗೆ ದಾರಿ ಏರಿರಿ. ಇಡೀ ಸ್ಟೇಷನ್ಗಳು ಲೈನ್ಗಳನ್ನ ನಾವು ರೈತ ಸ್ವಾಧೀನ ಪಡಿಸ್ಕೊಳ್ಳೋದ, ಹೆಂಗೆ ಕರೆಂಟ್ ಪಂಪ್ ಸೆಟ್ಗೆ ಕಳಿಸ್ಬೇಕು ಅನ್ನೋದು ನಮಗೆ ಗೊತ್ತು, ಹೆಂಗೆ ಟಿ.ಸಿ ಗಳನ್ನ ರಿಪೇರಿ ಮಾಡ್ಬೇಕು ಅಂತ ಗೊತ್ತು, ಲೈನ್ಗಳಲ್ಲಿ ಎಲ್ಲೆಲ್ಲಿ ಕರೆಂಟ್ ಹೋಗುತ್ತೆ ಅಂತ ಅನ್ನೋದು ಗೊತ್ತು. ನೀವು ರೈತರಿಗೆ ಸಹಕಾರ ಕೊಡ್ರಿ, ಮುಂದಿನ ಕೆಲಸ ನಾವು ಮಾಡ್ತೀವಿ ಅಂತ ಈ ಮೂಲಕ ಎಲ್ಲರೂ ಕೂಡ ಒಕ್ಕೂಟದಿಂದ ನಾವು ಈ ತೀರ್ಮಾನವನ್ನು ಮಾಡಿ ಸರ್ಕಾರದ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡೋಣ ಅಂತ ಹೇಳಿ ಈ ಸಭೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ತಾಲೂಕು ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಏನೇ ಬರಲಿ ರೈತರಿಗೆ ಸ್ವಲ್ಪ ಹೇಳ್ಬಿಟ್ಟು ಅವರು ನಮ್ಮ ಮಾತಿಗೆ ಸ್ವಲ್ಪ ಲೈನ್ಮನ್ ಹೇಳಿದಾಗ ಏನಾಗ್ತಂದ್ರೆ ಅವರು ನಮ್ಮ ಜೊತೆಗೆ ಬರ್ತಾರೆ. ಅವಾಗ ನಾವು ಸುಲಭವಾಗಿ ಅವ್ರನ್ನ ವಿರೋಧ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನಾಳೆ ಇಡೀ ಇನ್ಶೂರೆನ್ಸ್ ಕಂಪನಿ ತೊಳಕು ಹೋಬಳಿ ಚಳ್ಳಕೆರೆ ತಾಲೂಕಿನಲ್ಲಿ 12 ಪಂಚಾಯತ್ಗಳಿಗೆ ಜೀರೋ ಮಾಡಿದ್ದಾರೆ. ನಾಳೆ ತಾಲೂಕು ಪಂಚಾಯತಿಯಲ್ಲಿ